ಈಗ ಮಾನಿಟೈಸೇಷನ್ ಆಗಿದೆ, ಇದು ಖುಷಿ. ಒಂದು ಪಾರ್ಟಿ ಕೊಡು. ಕೊಡೋಣ ಅದಕ್ಕೇನಂತೆ. ಗೂಗಲ್ ಯೂಟ್ಯೂಬಲ್ಲಿ ಬಂದಂಥ ದುಡ್ಡಲ್ಲಿ ಎಲ್ಲರೂ ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗು. ಲಕ್ಷ್ಮೀ ದೇವಿ ಪೂಜೆ ಮಾಡ್ಕೊಂಡೆ ನಮ್ಮ ಮುತ್ತಾತಿರು ತಾತಿರಲ್ಲವ ಒಂದು ನಮ್ಮ ಮನೇನ ಜೀವನ ಸಾಗಿಸ್ತಿದ್ರು. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಲ್ಲದಂಥ ಸಿಹಿ ನೆನಪುಗಳು ಮುಂದಿನ ವರ್ಷ ಹಂಗೆ ಕಂಟಿನ್ಯೂ ಆಗಲಿ. ಬೇವಿನಂಥ ಕೈ ಘಟನೆಗಳು ಹಂಗೆ ಮರ್ತೋಗ್ಬಿಡ್ರಿ ಈ ವರ್ಷ ಅಷ್ಟೇ. ಇಮೇಲಿಂದವ ನನ್ನ ಯೂಟ್ಯೂಬಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ 2 ವರ್ಷ ಶ್ರಮಪಟ್ಟಿದ್ದಕ್ಕೆ ಈಗ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ಇದೇ ನನಗೆ ಯುಗಾದಿಗೆ ಖುಷಿಯಾದ ವಿಚಾರಗಳು. ತುಂಬ ಶ್ರಮಪಟ್ಟಿದೆ. ಇವನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅರ್ಧದಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ ಅಂತ ತುಂಬ ಜನ ಆಡ್ಕೊಂಬಿಟ್ಟಿದ್ರು. ಬಟ್ ಅದನ್ನು ಗಿವ್ ಅಪ್ ಮಾಡ್ದೇ ಮುಂದೆ ಪುಷ್ ಮಾಡಿ ಈ ಮಟ್ಟಕ್ಕೆ ತಗೊಬಂದಿದ್ದೀನಿ. ತುಂಬ ಖುಷಿ ಆಗ್ತೈತೆ. ಹೇಳಲಿಕ್ಕೆ ಅಸಾಧ್ಯ. ಯೂಟ್ಯೂಬಲ್ಲಿ ಒಂದು ಮಾನಿಟೈಸೇಷನ್ ಮಾಡಬೇಕು ಅಂತಂದರೆ ತುಂಬಾ ಶ್ರಮ ಪಡಬೇಕು. ಅದು ಈಸಿನೂ ಇದೆ, ಬಟ್ ಈಸಿಯಾಗಿ ಮಾಡಿದ್ದು ಯಾವತ್ತೂ ಬೇಗ ಉಳ್ಕೊಳ್ಳಲ್ಲ. ಕಷ್ಟಪಟ್ಟು ಮಾಡೋದಿದೆಯಲ್ಲ, ಅದು ಲೈಫ್ ಟೈಮ್ ಉಳ್ಕೊಳ್ಳುತ್ತೆ. ಅದಕ್ಕೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡಿರಿ. ಈ ಹಳ್ಳಿ ಹುಡುಗನ ಬೆಳೆಸ್ರಿ ಅಷ್ಟೇ. ಮುಂದೊಂದು ದಿನ ನಾನು ನಿಮಗೆ ಯೂಸ್ ಆಗ್ತೀನಿ, ಅದಂತೂ ನಿಜ. ನಾನು ನಿಮ್ಗೆ ಯೂಸ್ ಆಗ್ತೀನಿ. ಇನ್ಮೇಲಿಂದವ ಫ್ಯಾಮಿಲಿ ಜೊತೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಶುರು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ನಿಮಗೆಲ್ಲೂ ಬೇಜಾರು ಮಾಡಲ್ಲ, ಬೇಜಾರಾಗೋ ಥರ ಮಾತು ಕೂಡ ಆಡಲ್ಲ ಅಂತ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಷ್ಟೇ. ಚಲಿ ಮುಂದೆ ಕಂಟಿನ್ಯೂ ಮಾಡೋಣ ವಿಡಿಯೋನ. ಇವತ್ತು ಹಬ್ಬ ಅಲ್ವಾ, ಯುಗಾದಿ ಹಬ್ಬ. ಮನೇಲಿ ಹೆವಿ ಕೆಲಸಗಳಿದ್ದಾವೆ, ಮತ್ತು ಮನೇಲಿ ಪೂಜೆ ಕೂಡ ಮಾಡಬೇಕು. ತುಂಬಾ ಪ್ರೊಸೆಸಿಂಗ್ ಇದೆ. ಇವತ್ತೆಲ್ಲ ತೋರಿಸ್ಕೊಡ್ತೀನಿ ನಮ್ಮ ಮನೆ ಏನೇನು ಪೂಜೆ ಮಾಡ್ತೀವಿ ಅಂತವ. ಚಲಿಯೇ ಬೆಳಗ್ಗೆ ನಮ್ಮ ಮಚ್ಚ ಬಂದ ಕ್ವಾಟ್ಲೆ ಕೊಡ್ತಾವನೆ ಬೇವರ್ಸಿ ಇವ. ಮಚ್ಚ ಇವತ್ತು ಹಬ್ಬ ಏನು ಮಾಡ್ತೀಯಾ? ಥೂ ಬೋಸ್ ಹುಡುಕಿ ಆಡಬಾರ್ದು ಕಣು. ಒಂಟಿ ಜೋಡಿನಾ ಮನೆ ಹಾಳಾಗೋಯ್ತದೆ. ಲೇ ನೀನು ಆಡಬೇಡ, ಬೇರೆಯವ್ರು ಆಡಬೇಡ್ರಿ ಗೈಸ್. ಹಬ್ಬದ ದಿನ ಒಂದಿನ ಫ್ರೀ ಕೊಟ್ಟಾರ. ಆಡಲೇಬೇಡಿ ಗೈಸ್, ಆಡಲೇಬೇಡಿ. ತಪ್ಪು. ಆ ಜೂಜು ಅನ್ನೋದು ಮಹಾ ತಪ್ಪು. ಯಾರು ಕೂಡ ಆಡಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ನೋಡಿ ಸಣ್ಣ ಮಕ್ಕಳು ಕಲಿತಾರೆ. ಪ್ಲೀಸ್ ಆಡಕ್ಕೆ ಹೋಗ್ಬೇಡ್ರಿ. ನನ್ನ ಮಾತಾಗಿ ಕೇಳ್ರಿ. ಆಡಿದ್ರೆ ಮನೆ ಹಾಳಾಗೋಯ್ತದೆ, ಕುಡ್ಸ್ಕೊಂಡು ಉಂಟೈತದೆ. ನೀವು ಆಡಬೇಡ್ರಿ, ಬೇರೆಯವ್ರಿಗೂ ಆಡೋಕ್ಕೆ ಬಿಡಬೇಡ್ರಿ. ಇಷ್ಟು ಹೇಳ್ತೀನಿ. ಈ ಬೋಸ್ ಹುಡುಕಿ ಆಡೋದಕ್ಕೆ ಹೋಗ್ತಾನಂತೆ. ಆಡಲಿಕ್ಕೆ ಹೋಗ್ದಿರೋ ಥರ ತಡಿಯೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಅದಕ್ಕೆ ಹೋಯ್ತಾ ಇದ್ದೀನಲ್ಲ ದುಡ್ಡು ಇಸ್ಕೊಂಡ್ಬರಕ್ಕೆ. ಬೋಸ್ ಹುಡುಕಿ ಹಾಗಾದ್ರೆ 1 ಲಕ್ಷ, ಹೋದರೆ 2 ಲಕ್ಷ. ಏನಿದಿಲ್ಲೇ. ಆಡಬೇಡ ಕಣೋ, ಆಡಬೇಡ. ಮನೆ ಕುಟ್ಟೋಯ್ತದೆ. ಎಷ್ಟೆಷ್ಟೋ ಮನೆ ಹಿಂಗೆ ಒಡ್ಸ್ಕೊಂಡು ಹೋಗ್ಬಿಟ್ಟಬೇಕಲ್ಲ. ಬಂದಾಗ ಯಾರು ಕೊಡ್ತಾರೆ? ಬಂದಾಗ ಯಾರು ಕೊಟ್ಟರು, ಹೋದ್ರೆ ಯಾರು ಕೊಡ್ತಾರೆ? ಇವನು ಎವಿ ಹಾಳಾಗ್ಬಿಟ್ಟವನು ಗುರು. ಇವನ ಜೊತೆ ಇದ್ದೀನ ನಾನು. ನನ್ನ ಜೊತೆ ಇಟ್ಕೊಂಡು ಇವನ್ನ ನಾನು ಇನ್ನೂ ರೆಡಿ ಮಾಡಿಲ್ವಲ್ಲ. ಹೆಂಗೆ ರೆಡಿ ಮಾಡೋಣ? ಚಲಿಯೇ ಚಲಿ. ನನ್ನ ಮಚ ಮರಿ ಮಾರಿದ, ಅದ್ರದ್ದು ಅಮೌಂಟ್ ಕೊಡ್ಬೇಕಂತೆ. ಈಸ್ಕೊಬರಕ್ಕೆ ಹೋಯ್ತಾ ಇದ್ದೀವಿ ಗೈಸ್. ದುಡ್ಡು 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 ಎದ್ಕೊಬರೋದು. ದುಡ್ಡು ಬೆಳಿಗ್ಗೆ ಯಾವುದೇ ದುಡ್ಡು ನೋಡ್ತಾರೆ ಈ ಬೋಸ್ ಹುಡುಗಿಗೆ. ಮನೆ ತಕ್ಕ ಬಂದ್ಬಿಟ್ಟು ನಮ್ಮ ಹತ್ರ ಪ್ರಾಣ ಹೇಳ್ತಾನೆ, ದುಡ್ಡು ಕೊಡು ಅಂತ. ಬೆಳಿಗ್ಗೆ ಎದ್ದು ದುಡ್ಡು ನೋಡ್ತಾನೆ, ಬಂದು ನಮ್ಮ ಮನೆ ಹತ್ರ ಕಾಟ್ಲೆ ಹಾಕ್ತಾನೆ, ದುಡ್ಡು ಕೊಡು. ಬರೀ ದುಡ್ಡು. ಎಲ್ಲಿಂದ ಬರೀ ದುಡ್ಡು ಮಾಡೋದು. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಹೆವಿ ದುಡ್ಡು ಮಾಡ್ತಾವನೆ. ನಮ್ಮ ಹತ್ರ ಎಲ್ಲ ದುಡ್ಡು ಇಸ್ಕೊತಾನೆ. ತಗೊಂಡೋಗ್ಬಿಟ್ಟು ಔಷಧಿ ಅಂಗಡಿಗೆ ಇಕ್ತಾನೆ. ಅಣ್ಣ ಔಷಧಿ ಕೊಡಿ, ಅಣ್ಣ ದಾರ ಕೊಡಿ, ಅಣ್ಣ ಹಗ್ಗ ಕೊಡಿ.
ಬಾಟ್ಲೆ ಇಕ್ತಾನೆ. ಇಲ್ಲಿ ಬಂದು ನೋಡ್ತೀನಿ, ಒಂದು ವ್ಯೂ ತೋರಿಸ್ತೀನಿ ನೋಡಿ, ಸಾಕಾದಾಗ ಐತೆ. ನಮ್ಮ ಬ್ರದರು ಒಂದು ಹಳ್ಳಿ ಕಾರ್ ತಗೊಬಂದ್ಬಿಟ್ಟು ಬ್ರೀಡ್ ಮಾಡಿಸೋನೆ, ಸಾಕಾದಾಗ ಐತೆ. ಏ ಬೇಬಿ, ವಾವ್, ಕುಳ್ಳಿ ಮರಿ, ಕುಳ್ಳಿ 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 ಮರಿ. ಅದ್ರಮ್ಮ ಇದು. ಅದ್ರ ಮಗಳು. ಹೇ ಬೈಲಿ 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 ಬೈಲಿ. ಕಮಾನ್ ಕಮಾನ್ ಬೇಬಿ. ನಾಟಿ ಕೋಳಿ ಅಲ್ಲೈತಲ್ಲ, ಆ ಥರದ್ದು ನಮ್ಮ ಮನೇಲೂ ಇದೆ. 2 ತಗೊಬಂದಿದ್ದೀವಿ. ಒಂದು 800 ರೂಪಾಯಿ ಕೋಳಿ ಮರಿ. ಮರಿ ಎಷ್ಟು? ನಮ್ಮ ಹಳ್ಳಿ ಜನದ ಹತ್ರ ನೋಡ್ರಿ, ಕಂತ ಲೋಟು. ಕೊಟ್ಟಿದ್ದಲ್ಲ ಎಷ್ಟಪ್ಪ ಅಂದೆ? ಚಿಂದಿ ಮನ್ಸು ನಾವು ಒಂಥರ. ರತ್ನಮ್ಮ ಹೆಣ್ಣು ನೋಡಿ ನಾಳೆ ಕದಿ ಓದಾದ್ಯೋ. ನಾಳೆ ಕದಿ ನಿಜ, ಅವ ನೋಡಿದ ನಾಳೆ ಕದಿ ಗ್ಯಾರಂಟಿ. ಯಾವ ಕುರಿ ತಗೋಣ? ಹೋದೆ ಎಲ್ಗೋದೆ? ಕುರಿ ತಕೋದೆ? ನಾವು ಮದ್ವೆ ಆಗ್ಬಿಟ್ಟು ಎಲ್ಲಾರ ಕುರಿ ತಕೋದಲ್ಲ. ಯಾಕೆ ನಡಿ ಬಿಡ್ತಾರೆ ಆಮೇಲೆ. ಅಲ್ಲೇಯ ಊರಿಗೆಲ್ಲ. ಈಗೇನು ಮಾಡಬೇಕು ಅಂತ ಅಂದರೆ, ಹಸುನಲ್ಲಿ ಹಾಲು ಕರಿಬೇಕು. ಟೈಮ್ ಎಷ್ಟಾಗೈತೆ ಅಂತ ಅಂದರೆ, ಹಾಲೆ 8:15. ಏನಕ್ಕಪ್ಪ ಅಂತ ಅಂದರೆ, ಮೊನ್ನೆ ಕರು ಹಾಕೈತೆ, ಗಿಣ್ಣಲ್ವಾ, ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಕರಿತಾ ಇದ್ದೀವಿ. ನಮ್ಮ ಕರಿಯಮ್ಮ, ಹಾಯ್ ಬೇಬಿ. ಫುಲ್ ಖಾಲಿ ಮಾಡಿ. ಕರಿಯಮ್ಮನ ಮಗಳು ಇವಳು. ಹಾಲು ಕುಡಿಯೋಕ್ಕೆ ಅಷ್ಟೇ ಆಡ್ತೈತೆ. ಜಿಂಗಿ 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 ಜರ್ಸಿ ಹಾಕ್ಬಿಡೈತೆ. ಬೇಗ 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 ಕುಡಿದ್ಬಿಡು. ಆಯ್ನ ಎಲ್ಲರಿಗೂ ಯುಗಾದಿ ಹಬ್ಬದ ಯುಗಾದಿ ಹಬ್ಬದ ಶುಭಾಶಯಗಳು. ಏ ಆಯ್ ಬಿಡ, ಆಯ್ ಅಪ್ಪಂತ ಕಲ ಶ್ರೀ ಹೊಂಗನೂರು ಲಕ್ಷ್ಮೀದೇವಿ ದೇವರು ನಮ್ಮ ಮನೆ ದೇವರು. ಆ ದೇವ್ರನ್ನ ಪೂಜೆಯನ್ನು ತಿಂಗಳಿಗೆ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲವ ತಿಂಗಳಿಗೆ 4 ಸರಿ ಪೂಜೆ ಮಾಡ್ತಿದ್ರು. ಈಗ ನಾವು ವರ್ಷಕ್ಕೆ 1-2 ಸಲ ಈ ಥರ ಪೂಜೆ ಮಾಡ್ತೀವಿ. ಅವಾಗ ಏನಕ್ಕಪ್ಪ ಅಂತ ಅಂದರೆ, ಈ ಲಕ್ಷ್ಮೀದೇವಿ ಪೂಜೆ ಮಾಡ್ಕೊಂಡೆ ನಮ್ಮ ತಾತಿರಲ್ಲವ ಒಂದು ನಮ್ಮ ಮನೇನ ಜೀವನ ಸಾಗಿಸ್ತಿದ್ರು. ಬೇರೆಯವ್ರ ಮನೆ ಹೋಗಿ ರಾಗಿಗಳನ್ನ ಈ ಥರ ಹೋಗಿ ಭಿಕ್ಷಾಟನೆ ಮಾಡಿ ಅದು ಬಂದಂಥ ರಾಗಿಲಿ ಜೀವನ ನಡೆಸ್ತಿದ್ರು ಆವಾಗ. ಈಗ ಈ ತಾಯಿ ನಮಗೆಲ್ಲ ಕೊಟ್ಟಿದ್ದಾರೆ. ಅದರಿಂದವ ವರ್ಷಕ್ಕೆ 1-2 ಸಲ ಪೂಜೆ ಮಾಡ್ತೀವಿ. ಇಲ್ಲಿ
ಒಂದು 30 ಮನೆ ಮಾಡಿದ್ದೀನಿ. ಇಷ್ಟು ಎತ್ತಿದ್ದೀನಿ ರಾಗಿನಾಗಿಂತವ ಪ್ರಸಾದ ಅಷ್ಟೇ. ತಗೊಂಡೋಗಿ ದೇವ್ರ ಮನೆ ಮುಂದೆ ಇಕ್ಕಿ ಪೂಜೆ ಮಾಡಿ ಬೆತ್ತ ಏನಿದೆ ಬೆತ್ತನ ದೇವ್ರ ಮನೆ ಒಳಗಡೆ ಇಕ್ಕಿ ರೆಸ್ಟ್ ಮಾಡಬೇಕು. ಬೆಳಗ್ಗೆ 4:15 ಎದ್ದೇಳ್ತೀವಲ್ಲ, ನಿದ್ದೆ ಇರಲ್ಲ. ಇನ್ನು ಸಂಜೆ ಆಯಿತು ಅಂತ ಅಂದರೆ ಮಾಮೂಲಿ ಕೆಲಸಗಳು, ಹಾಲು ಕರಿಬೇಕು, ತಪ್ಪೆ ತೊಳಿಬೇಕು, ಕಸ ತೊಳಿಬೇಕು, ಹೆವಿ ಕೆಲಸಗಳಿದೆ. ಈಗ ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ, ಕಣ್ಣೆಲ್ಲ ಎಳಿತಾವೆ. ಯಾವ ಪರಿಸ್ಥಿತಿ ಐತೆ ಗುರು ದನ್ನಟ್ಟಿ. ಇದೆಲ್ಲ ಕ್ಲೀನ್ ಮಾಡಿ ಹಾಲು ಕರ್ದಿ ಹಾಲು ಹಾಕ್ಬೇಕು. ಮಚ್ಚಾ ನೋಡು, ನೀನು ಮಾಡ್ಬೇಕು ಅಂತೀರಾ? ಈ ಥರ ಕಾಣಿಸ್ತೈತಲ್ಲ, ಈ ಥರ ರೆಡಿ ಮಾಡ್ಕೊತೀವಿ ಡೈಲಿ ಇದೇ ಪ್ರೊಸೆಸ್ಸು ನಮ್ಮದು. ಹಸುಗಳಿಗೆಲ್ಲ ನೀರು ಹೊಡೆದು ಕೊಟ್ಕಿನ ನೀಟಾಗಿ ಹಿಂಗೆ ತೊಳ್ಕೊಂಬಿಡ್ತೀವಿ. ಬೆಳಿಗ್ಗೆ ಸಂಜೆ 2 ಟೈಮೂ, 1 ಟೈಮಲ್ಲ ಅನ್ಕೋಬೇಡ್ರಿ, 2 ಟೈಮೂ ಇದೇ ಥರ ತೊಳೆಯಿತು. ಎಲ್ಲ ಕೆಲಸ ಮುಗೀತು. ನಮ್ಮ ಹುಲಿ ತಾಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಪ್ಪ ಅಂತಂದರೆ ಚೆನ್ನಾಪುರಕ್ಕೆ. ಇವನು ಅವಾಗವಾಗ ಎಣ್ಣೆ ಹೊಡಿಯೋಕೆ ಹೋಗ್ತಿದ್ದ. ಈಗ ಎಣ್ಣೆ ಎಲ್ಲ ಬಿಡಿಸ್ಬಿಟ್ಟಿದ್ದೀವಿ. ಹೊಡೆದ್ರೆ ನಿಗದ್ಕೊಂಡ್ಬಿಡ್ತಾನೆ, ಮೆಡಿಸಿನ್ ಕೊಡಿಸ್ಬಿಟ್ಟಿದ್ದೀವಿ. ಈಗ ಬಿಸ್ಕೆಟ್ ತಗೊಬರಕ್ಕೆ ಬರ್ತಾನೆ. ಮಚ್ಚ, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ತುಂಬ ಜನ ಹೇಳ್ದಂಗೆಲ್ಲ ಹೇಳ್ಸ್ಕೊಂಡು ಕೇಳ್ದಂಗೆಲ್ಲ ಕೇಳಿಸ್ಕೊಂಡು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೆನ್ನೆ ಕಂಟೆಂಟ್ ಮಾನಿಟೈಸೇಷನ್ ಯೂಟ್ಯೂಬ್ದು ಓಪನ್ ಆಗಿದೆ. ನೀನು ನನ್ನ ದೋಸ್ತ, ನೀನು ನನ್ನ ನೋಡ್ಕೊಂಡೆ ಬರ್ತಾಯಿದ್ದೀಯಾ. ಇದ್ರ ಬಗ್ಗೆ ನೀನು ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? 2 ವರ್ಷದ ಹಿಂದೆ ನೀನು ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಮಚ್ಚ ಅಂತ ಹೇಳಿದಾಗ್ಲೂ ನಾನೇ ಗೇಲಿ ಮಾಡಿ ತುಂಬ ಕಿಂಡಲ್ ಮಾಡಿದ್ದೀನಿ. ನಡೆಯೋ ಮಚ್ಚ, ನೀನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿ ಅದು ಇದು ಅಂತ ಕಿಂಡಲ್ ಮಾಡಿರೋದು ಉಂಟು. ಇವತ್ತು ಸ್ವಲ್ಪ ಮಟ್ಟಿಗೆ ಮಾನಿಟೈಸೇಷನ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಸ್ವಲ್ಪ ಪಾಪ್ಯುಲರ್ ಆಗಿದೆಯಾ. ನಾಗಮಂಗಲ ಸುತ್ತ ಹಲವಾರು ಕಡೆ. ಇವತ್ತು ನಿಮ್ಮ ಮಚ್ಚಂಗೆ ಹೇಳು, ನನಗೂ ಏನೋ ಪ್ರಮೋಷನ್ ಮಾಡಿಕೊಡು ಅಂತ ಹೇಳು ಅಂತ ಕೇಳ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ನೀನು ಪಾಪ್ಯುಲರ್ ಆಗಿದೆಯಾ. ಹಾಗೂ ಒಳ್ಳೊಳ್ಳೆ ಕಂಟೆಂಟ್ ಕೊಡು ಇನ್ನು ಚೆನ್ನಾಗಿ. ಈಗ ಮಾನಿಟೈಸೇಷನ್ ಆಗಿದೆ, ಇದೇ ಖುಷಿ. ಒಂದು ಪಾರ್ಟಿ ಕೊಡು. ಕೊಡೋಣ ಅದಕ್ಕೇನಂತೆ. ಗೂಗಲ್ ಯೂಟ್ಯೂಬಲ್ಲಿ ಬಂದಂಥ ದುಡ್ಡಲ್ಲಿ ಎಲ್ಲರೂ ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗು, ನಮ್ಗೆ ಖುಷಿ. ಫ್ರೆಂಡ್ಸ್, ಅದು ಎಲ್ಲಿಂದ ಬರಬೇಕು ಅಂತ ಅಂದರೆ ಅಮೇರಿಕದಿಂದ ಒಂದು ಗೂಗಲ್ ಆ್ಯಡ್ಸ್ ಅಂತ ಒಂದು ಪೇಪರ್ ಬರಬೇಕು. ಅಲ್ಲಿ ಅದು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಬಂದ ತಕ್ಷಣ ಫಸ್ಟು ಪಾರ್ಟಿ ನನ್ನ ಮಚ್ಚಂಗೆ ಕೊಡಿಸ್ತೀನಿ. ತುಂಬ ಕಡೆ ಓಕೆ, ನೋಡೋಣ. ಸಪೋರ್ಟ್ ಮಾಡಿ. ನೀವು ಯಾರು ಹೊಟ್ಟೆ ಕಿಚ್ಚು ಪಟ್ಕೋಬೇಡಿ. ಲೈಕ್ ಮಾಡಿ, ಎಲ್ಲದಕ್ಕೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಿಂಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಓಕೆ, ಬಾಯ್, ಸಿ ಯು. ಒಳ್ಳೆಯದಾಗಲಿ. ಫಸ್ಟ್ ಟೈಮು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಈ ಮಟ್ಟಿಗೆ ಧೈರ್ಯದಿಂದ ಮಾತಾಡ್ಬಿಟ್ಟ, ಖುಷಿಯಾಗೋಯ್ತು. ಇಷ್ಟೇ, ನನಗೂ ಹಂಗೆ ಅನಿಸಿತ್ತು ಫ್ರೆಂಡ್ಸು. ಸೀರಿಯಸ್ ಆಗಿ ನಾನು ಸ್ಟಾರ್ಟಿಂಗು ಯೂಟ್ಯೂಬ್ನ ಓಪನ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಇದನ್ನು ಮಾಡಬೇಕಾ ಬೇಡವಾ ಅನಿಸ್ಬಿಟ್ಟಿತ್ತು. ಸೀರಿಯಸ್ ಆಗಿ ಬಿಟ್ಬಿಡೋಣ ಅಂದು ಬಿಟ್ಟಿದ್ದೆ. ಒಂದು 15 ದಿನ 20 ದಿನ ಬಿಟ್ಬಿಟ್ಟಿದ್ದೆ.
ಮತ್ತು ಆಡ್ಕೊಂಡ್ರು ಒಂದು ವೀಡಿಯೋ ಮಾಡೋಕ್ಕೆ ನೀನು ಯೂಟ್ಯೂಬ್ ಓಪನ್ ಮಾಡಬೇಕಿತ್ತಂತವ, ಅದನ್ನೇ ಮೈಂಡ್ಗೆ ಹಾಕ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ, ಹಿಂಗೆ ಬೆಳೆಸ್ರಿ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ಲಾಗ್ ನೆಕ್ಸ್ಟ್ ಡೇ ಬರುತ್ತೆ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿಂದನ. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ. ಬಾಯ್.